ನಮಸ್ಕಾರ ಎಲ್ಲರಿಗೂ ಸಾಯಿಸ್ ಕಿಚನ್ಗೆ ಸ್ವಾಗತ. ಇವತ್ತು ಹೋಳಿಗೆ ಮಾಡೋದು ಹೇಗೆ ಅಂತ ನೋಡೋಣ, ಅಥವಾ ಒಬ್ಬಟ್ಟು ಮಾಡೋದು ಹೇಗೆ ಅಂತ ನೋಡೋಣ. ಮೊದಲಿಗೆ ಕುಕ್ಕರಿಗೆ 1 ಲೋಟದಷ್ಟು ಕಡಲೆಬೇಳೆನ ಹಾಕ್ತಾ ಇದ್ದೀನಿ. ತೊಗರಿಬೇಳೆ ಕೂಡ ತಗೋಬೋದು. ಇದನ್ನು 2ರಿಂದ 3 ಸಲ ಚೆನ್ನಾಗಿ ನೀರಿನಲ್ಲಿ ತೊಳ್ಕೊಳ್ತಾ ಇದ್ದೀನಿ. ಈಗ ಇದಕ್ಕೆ ಸ್ವಲ್ಪ ನೀರು ಹಾಕಿ ನಾನು 3ರಿಂದ 4 ವಿಷಲ್ನ ಬರೆಸ್ಕೊಳ್ತೀನಿ. ಇದನ್ನು ನಾನು ನೆನೆ ಇಟ್ಟಿರಲಿಲ್ಲ. ನೆನೆ ಇಟ್ಟರೆ ಒಂದು 2 ವಿಷಲ್ಲು 2ರಿಂದ 3 ವಿಷಲ್ಲು ಸಾಕು. ಈ ಕಣಕ ಕಲಿಸ್ಕೊಳ್ಳಿಕ್ಕೆ 1 ಲೋಟದಷ್ಟು ಮೈದಾ ಹಿಟ್ಟನ್ನ ತೊಗೊಂಡಿದ್ದೀನಿ. 1/4 ಲೋಟದಷ್ಟು ಚಿರೋಟಿ ರವನ್ನ ತೊಗೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ಉಪ್ಪು ಹಾಗೆ ಅರಿಶಿಣನ ಕೂಡ ಹಾಕಿ 1 ಲೋಟ ಕಡಲೆಬೇಳೆಗೆ 1 ಲೋಟ ಮೈದಾ ಹಿಟ್ಟನ್ನ ತೊಗೊಂಡಿದ್ದೀನಿ. 1/4 ಲೋಟ ಚಿರೋಟಿ ರವೆ ತೊಗೊಂಡಿದ್ದೀನಿ. ಈಗ ಇದಕ್ಕೆ ಸ್ವಲ್ಪ ಒಂದು ಸ್ಪೂನಷ್ಟು ಎಣ್ಣೆ ಹಾಕಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಈಗ 1 ಲೋಟ ಮೈದಾ ಹಿಟ್ಟಿಗೆನೆ ನಾನು ಒಂದು ಅರ್ಧಕ್ಕಿಂತ ಸ್ವಲ್ಪ ಕಡಿಮೆ ನೀರು ಹಿಡಿಯುತ್ತೆ. ಅದನ್ನು ಹಾಕಿ ಚೆನ್ನಾಗಿ ಕಲಿಸ್ಕೋಬೇಕು. ತುಂಬ ಗಟ್ಟಿನೂ ಇರಬಾರ್ದು, ತುಂಬ ಅಳಕಾಗಿಯೂ ಇರಬಾರ್ದು. ಸ್ವಲ್ಪ ಚಪಾತಿ ಹಿಟ್ಟಿನಗಿಂತನೂ ಸ್ವಲ್ಪ ಮೆತ್ತಗಿರಬೇಕು ಇದು. ಇದಕ್ಕೆ ಈಗ ಸ್ವಲ್ಪ ಮೇಲೆ ಎಣ್ಣೆ ಹಾಕ್ತೀನಿ. ನೋಡಿ ಎಷ್ಟು ಮೆತ್ತಗಿದೆ. ಇದಕ್ಕೆ ಎಣ್ಣೆ ಹಾಕ್ತೀನಿ. ಈಗ ಎಣ್ಣೆ ಹಾಕಿಬಿಟ್ಟು ನಾನು ಇದನ್ನು ಮತ್ತೆ ನಾದ್ಕೊಳ್ತೀನಿ. ಚೆನ್ನಾಗಿ ಒಂದು 5 ನಿಮಿಷ ನಾದ್ಕೋಬೇಕು. ನಾದ್ಕೊಂಡ ನಂತರ ಇದನ್ನು ಒಂದು 2ರಿಂದ 3 ಅವರು ಬಿಡಬೇಕಾಗತ್ತೆ. ಈಗ 3 ಅವರ್ ನೆನೆಲಿಕ್ಕೆ ಬಿಡ್ತಾ ಇದ್ದೀನಿ. ಒಂದು ಪ್ಲೇಟ್ ಮುಚ್ಚಿಡ್ತೀನಿ. ಅಷ್ಟರಲ್ಲಿ ಬೇಳೆ ಬೆಂದಿದೆನಾ ನೋಡ್ಕೊಳ್ಳೋಣ. ನೋಡಿ, ಇದು ಬೆಂದಿದೆ. ಈಗ ಇಷ್ಟು ಬೆಂದಿದ್ರೆ ಸಾಕು. ಈಗ ಇದನ್ನು ಒಂದು ಪಾತ್ರೆಗೆ ಸೋಸಲಿಕ್ಕೆ ಹಾಕ್ತೀನಿ. ಎಕ್ಸ್ಟ್ರಾ ನೀರಿರೋದನ್ನೆಲ್ಲ ನಾವು ಬಸ್ಕೋಬೇಕಾಗುತ್ತೆ. ಬಸ್ತಾದ ನಂತರ ಇದನ್ನು ಆ ನೀರನ್ನ ನಾವು ಕಟ್ಟಿನ ಸಾರಾಗಿ ಉಪಯೋಗಿಸ್ಕೋಬೋದು. 1 ಲೋಟ ಕಡಲೆಬೇಳೆಗೆ 1/4 ಲೋಟದಷ್ಟು ನಾನು ಬೆಲ್ಲನ ತೊಗೊಂಡಿದ್ದೀನಿ. ಈಗ ಬೆಲ್ಲನ ಹಾಕ್ಬಿಟ್ಟು ಬಿಸಿಗೆ ಮಾಡಲಿಕ್ಕೆ ಇಡಬೇಕು. ಇದು ಬೆಲ್ಲ ಕರಗಿದ್ರೆ ಸಾಕು. ಕರಗಿ ಒಂದು 5 ನಿಮಿಷ ನಾವು ಇದನ್ನು ಬೇಯಿಸ್ಕೋಬೇಕಾಗುತ್ತೆ. ಇದಾದ ನಂತರ ಇದಕ್ಕೆ ನಾನು ಏಲಕ್ಕಿ ಪುಡಿ ಹಾಕ್ತಾ ಇದ್ದೀನಿ. ಹಾಗೆ ಇದಕ್ಕೆ ಜಾಕಾಯನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಹೂರಣ ಮಾಡ್ಕೊಳ್ಳೋ ಮುಂದೆ ತೆಂಗಿನ ತುರಿನೂ ಹಾಕ್ತಾರೆ. ಆದರೆ ನಾನಿಲ್ಲಿ ತೆಂಗಿನ ತುರಿ ಹಾಕಿಲ್ಲ. ತೆಂಗಿನ ತುರಿ ಬೇಕು ಅಂತ ಅಂದರೆ ಹಾಕೋಬೋದು. ನೋಡಿ, ಹೀಗೆ ಕುದ್ದಿದೆ. ಇಷ್ಟ ಆದರೆ ಸಾಕು. ಇದನ್ನು ನಾನೀಗ ಸೋಸ್ಕೊಳ್ತೀನಿ. ಇದನ್ನು ತಣ್ಣಗಾಗಲಿಕ್ಕೆ ಬಿಡಬೇಕು. ತಣ್ಣಗಾದ ನಂತರ ಸ್ವಲ್ಪ ಗಟ್ಟಿ ಆಗುತ್ತೆ. ಹಾಗೇನೇ ಇದನ್ನು ಒಂದು 2-3 ಸಲ ಈಗ ಕೆದಕ್ಬಿಟ್ಟು ತಣ್ಣಗಾಗಲಿಕ್ಕೆ ಬಿಡೋಣ. ಅದರಲ್ಲಿರೋ ನೀರಿನ ಅಂಶನೂ ಕೂಡ ಅಥವಾ ಪಾಕ ಅಂತ ಹೇಳ್ತೀವಲ್ವ, ಅದು ಕೂಡ ಬಿಟ್ಕೊಂಡಿರುತ್ತೆ. ತಣ್ಣಗಾದ ನಂತರ ಇದನ್ನು ರುಬ್ಬಲಿಕ್ಕೆ ತೊಗೊಳ್ತಿದ್ದೀನಿ. ಈಗ ನೋಡಿ, ಇದು ತಣ್ಣಗಾಗಿದೆ. ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಸಣ್ಣ ಜಾರ್ನಲ್ಲಿ ನಾವು ರುಬ್ಕೋಬೇಕಾಗತ್ತೆ. ಸಣ್ಣ ಜಾರ್ನಲ್ಲಿ ರುಬ್ಕೊಂಡ್ರೆ ಚೆನ್ನಾಗಿ ನುರಿಯುತ್ತೆ. ಹಾಗೆ ಬೇಳೆಗಳು ಉಳಿಯಲ್ಲ. ನೋಡಿ, ಇಷ್ಟು ಗಟ್ಟಿ ಇದೆ ಹೂರಣ. ಇಷ್ಟು ಗಟ್ಟಿ ಇದ್ದರೆ ಸಾಕು. ಈಗ ಇದಕ್ಕೆ ನಾವು ಸೋಸ್ಕೊಂಡಿರೋ ಅಂಥದ್ದು ಪಾಕ ಏನು ಉಳಿದಿತ್ತೋ ಅದನ್ನು ಹಾಕಿಬಿಟ್ಟು ನಾನು ಇದಕ್ಕೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿಬಿಟ್ಟು ಮಿಕ್ಸ್ ಮಾಡ್ಕೋಬೇಕು. ತುಂಬ ಅಳಕಾಗಿದ್ದರೆ ಹಾಕೋ ಅಂಥ ನೆಸೆಸಿಟಿ ಇರಲ್ಲ. ಅದನ್ನು ಕಟ್ಟಿನ ಸಾರಿಗೆ ಉಪಯೋಗಿಸ್ಕೋಬೋದು. ಈಗ ಅದೊಂದು ಸ್ವಲ್ಪ ಗಟ್ಟಿ ಇರೋದ್ರಿಂದ ನಾನು ಅದನ್ನು ಪಾಕನ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಕಣಕ ಮತ್ತು ಹೂರಣ ಎರಡೂ ರೆಡಿ ಇದೆ. ಈಗ ನಾವು ಹೋಳಿಗೆ ಮಾಡೋದು ಹೇಗೆ ಅಂತ ನೋಡೋಣ. ನಾನು ಇಲ್ಲಿ ಕಣಕನ ಒಂದು ದೊಡ್ಡ ನಿಂಬೆಹಣ್ಣಿನ ಗಾತ್ರದಷ್ಟು ತೊಗೊಂಡಿದ್ದೀನಿ. ಅದನ್ನು ಮೈದಾ ಹಸಿ ಹಿಟ್ಟು ತೊಗೊಂಡಿದ್ದೀನಿ. ಅದರಲ್ಲಿ ಸ್ವಲ್ಪ ಅದ್ದಿ ಕೈಗೆ ಅಂಟ್ಕೊಳ್ಳಲ್ಲ. ಹಾಗಾಗಿ ಅದನ್ನು ಹಿಟ್ಟಿನಲ್ಲಿ ಅದ್ಬಿಟ್ಟು ನಾನು ತೊಗೊಂಡಿದ್ದೀನಿ. ಈಗ ಇದಕ್ಕೆ ಹೂರಣನ ಕಣಕದಗಿಂತ ಒಂದು ಸ್ವಲ್ಪ ಜಾಸ್ತಿನೇ ತೊಗೊಂಡಿದ್ದೀನಿ ನಾನಲ್ಲಿ. ಈಗ ನಾನು ನಿಧಾನವಾಗಿ ಅದನ್ನು ಸ್ಟಫ್ ಮಾಡ್ಕೊಂಡಿದ್ದೀನಿ. ಈಗ ಇದನ್ನು ನಾನು ಸ್ವಲ್ಪ ಮೈದಾ ಹಿಟ್ಟನ್ನ ಹೋಳಿಗೆ ಮಣೆ ಮೇಲೆ ಹಾಕಿಬಿಟ್ಟು ಈಗ ಇದನ್ನು ನಿಧಾನವಾಗಿ ಲಟ್ಟಿಸ್ತೀನಿ. ಹಗುರವಾಗಿ ಲಟ್ಟಿಸ್ಬೇಕು. ಇದನ್ನು ನಾವು ಹೇಗೆ ಚಪಾತಿನ ಒತ್ತಿಬಿಟ್ಟು ಲಟ್ಟಿಸ್ತೀವೋ ಆ ರೀತಿ ಲಟ್ಟಿಸ್ಬಾರ್ದು. ತುಂಬ ಹಗುರವಾಗಿ ಮೃದುವಾಗಿ ನಾವು ಇದನ್ನು ಲಟ್ಟಿಸ್ಬೇಕಾಗ್ತದೆ. ಜಸ್ಟ್ ಸುಮ್ಮನೆ ರೋಲ್ ಮಾಡಿದರೆ ಸಾಕು. ಇಲ್ಲ ಅಂತಂದರೆ ಹರ್ಕೊಳ್ಳೋ ಚಾನ್ಸಸ್ಸು ಜಾಸ್ತಿ ಇರುತ್ತೆ. ಇಲ್ಲ ಅಂದರೆ ಅದು ಹೋಳಿಗೆ ಮಣೆಗೆ ಅಂಟ್ಕೊಳ್ಳುತ್ತೆ. ಈಗ ನೋಡಿ, ಇದು ಎಷ್ಟು ಚೆನ್ನಾಗಿ ಬಂದಿದೆ. ಒಂದು ಚೂರು ಹೋಳಿಗೆ ಮಣೆಗೆ ಅಂಟ್ಕೊಂಡಿಲ್ಲ. ನಿಧಾನವಾಗಿ ಲಟ್ಟಿಸ್ಬೇಕು. ನೀವು ಎಷ್ಟು ಬೇಕಾದರೂ ಅಷ್ಟು ತೆಳ್ಳಗೆ ಮಾಡ್ಕೋಬೋದು. ದಪ್ಪ ಬೇಕು ಅಂದರೆ ದಪ್ಪ ಮಾಡ್ಕೋಬೋದು, ಅಥವಾ ತೆಳ್ಳಗೆ ಬೇಕು ಅಂತ ಅಂದರೆ ತೆಳ್ಳಗೆ ಮಾಡ್ಕೋಬೋದು. ನೋಡಿ, ಹೂರಣ ಎಲ್ಲ ಕಡೆನೂ ಕರೆಕ್ಟಾಗಿ ಸ್ಪ್ರೆಡ್ ಆಗಿದೆ. ಕಣಕ ನಿಮಗೆ ಸುತ್ತಲೂ ಕಣಕ ಕಾಣಲ್ಲ ಇಲ್ಲಿ. ನೋಡಿ, ಈಗ ನಾನು ಎಷ್ಟು ತೆಳುವಾಗಿ ಮಾಡ್ಕೊಂಡಿದ್ದೀನಿ.
ಈಗ ಇದನ್ನು ನಾನು ತವಾ ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೀನಿ. ಹಂಚಿನ ಮೇಲೆ ಈಗ ಹಾಕ್ತೀನಿ. ಇದಕ್ಕೆ ನಾನು 1-2 ಸ್ಪೂನಷ್ಟು ಎಣ್ಣೆ ಹಾಕ್ತೀನಿ. ಹಾಕ್ಬಿಟ್ಟು ತಿರುಗಿ ಹಾಕಬೇಕು. ನಿಧಾನವಾಗಿ ತಿರುಗಿ ಹಾಕಬೇಕು. ತುಂಬ ಸೂಕ್ಷ್ಮವಾಗಿ ಹಾಕಬೇಕು, ಇಲ್ಲ ಅಂತಂದರೆ ಹರಿದು ಹೋಗ್ಬಿಡುತ್ತೆ. ಸೊ ಇದು ನೋಡಿ, ಈಗ ಪೂರಿ ಉಬ್ಕೊಂಡಂಗೆ ಉಬ್ಕೊಳ್ಳುತ್ತೆ. ಅಷ್ಟು ಹಗುರವಾಗಿಯೂ ಇರುತ್ತೆ, ಮೆತ್ತಗೂ ಇರುತ್ತೆ, ತಿನ್ನಲಿಕ್ಕೂ ರುಚಿಯಾಗಿರುತ್ತೆ. ಕೆಲವೊಬ್ಬರು ಲಟ್ಟಿಸಿ ಹೋಳಿಗೆ ಮಾಡಲಿಕ್ಕೆ ಇಷ್ಟಪಡ್ತಾರೆ. ಇನ್ನು ಕೆಲವೊಬ್ಬರು ಹೋಳಿಗೆನ ತಟ್ಟಿ ಮಾಡಲಿಕ್ಕೆ ಇಷ್ಟಪಡ್ತಾರೆ, ಒಬ್ಬಟ್ಟು ಅಂತಲೂ ಹೇಳ್ತಾರೆ. ಈಗ ನಾನು ಆ ಶೀಟ್ ಮೇಲೆ 1 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಅದಕ್ಕೆ ಕಣಕ ಮಾಮೂಲಿ 1 ನಿಂಬೆಹಣ್ಣಿನ ಗಾತ್ರದಷ್ಟು ತೊಗೊಂಡಿದ್ದೀನಿ. ಅದನ್ನು ಒಂದು ಸ್ವಲ್ಪ ಸ್ಪ್ರೆಡ್ ಮಾಡಿಕೊಂಡು ಅದಕ್ಕೆ ಹೂರಣನ ಸ್ಟಫಿಂಗ್ ಮಾಡ್ಕೊಳ್ತಾ ಇದ್ದೀನಿ. ಇದು ಮಾಡಿದ ತಕ್ಷಣ ನಾನು ತೆಳ್ಳಗೆ ಲಟ್ಟಿಸ್ಕೊಳ್ತಾ ಇದ್ದೀನಿ. ಇದರಲ್ಲೂ ಕೂಡ ನೀವು ತೆಳ್ಳಗೆ ಮಾಡ್ಕೋಬೋದು. ಈಗ ಇದನ್ನು ಕೂಡ ಕೈಗಳ ಬೆರಳಿನ ಸಹಾಯದಿಂದ ಇದನ್ನು ತಟ್ಟಬೇಕು. ನಿಧಾನವಾಗಿ ತಟ್ಕೊಂಡು ಎಷ್ಟು ದೊಡ್ಡದು ಬೇಕೋ ಅಷ್ಟು, ಎಷ್ಟು ತೆಳು ಬೇಕೋ ಅಷ್ಟು ಮಾಡ್ಕೋಬೋದು. ಇದನ್ನು ಕೂಡ ಅಷ್ಟೇ ಹಂಚಿನ ಮೇಲೆ ಈಗ ಬಿಸಿಗೆ ಇಟ್ಟಿದ್ದೀನಿ. ಅದ್ರ ಮೇಲೆ 1 ಸ್ಪೂನ್ ಎಣ್ಣೆ ಹಾಕಿ ಇದನ್ನು ತವದ ಮೇಲೆ ನಾನು ಹಾಕ್ತೀನಿ. ಇದನ್ನು ತುಂಬ ಬೇಯಿಸಬೇಕು ಅಂತ ಏನೂ ಇಲ್ಲ. ಹೋಳಿಗೆನ ಚಪಾತಿ ಬೇಯಿಸ್ದಂಗೆ ಬೇಯಿಸಬೇಕು ಅನ್ನೋದೇನಿಲ್ಲ. ಸೊ 1-2 ನಿಮಿಷ ಆ ಕಡೆ ಈ ಕಡೆ ಎರಡೂ ತಿರುವು ಹಾಕಿದರೆ ಆಗೋಯ್ತು. ಈಗ ನೋಡಿ, ಇದನ್ನು ಕೂಡ ಅಷ್ಟೇ ಹಾಕಿ ನಿಧಾನವಾಗಿ 1 ನಿಮಿಷ ಬಿಟ್ಬಿಟ್ಟು ನಿಧಾನವಾಗಿ ಆ ಶೀಟಿನಿಂದ ಬಿಡಿಸ್ಕೋಬೇಕು. ಹೋಳಿಗೆ 2 ರೀತಿಯೂ ಮಾಡ್ಕೋಬೋದು. ಲಟ್ಟಿಸಿ ಕೂಡ ಮಾಡ್ಬೋದು ಅಥವಾ ತಟ್ಟಿ ಕೂಡ ಮಾಡ್ಬೋದು ಶೀಟ್ ಮೇಲೆ. ಈಗ ಹೋಳಿಗೆ ರೆಡಿಯಾಗಿದೆ. ಧನ್ಯವಾದಗಳು.